ಅವರ ಜೊತೆಗೆ ನಮ್ಮ ಸಮಾಜದ ಹಿರಿಯರು ಹಾಗೂ ಗಣ್ಯರು, ಹಾರ್ದಿಕವಾಗಿ ಅಭಿನಂದಿಸುತ್ತಾ ಸನ್ಮಾನ್ಯ ಶ್ರೀ ವೀರಪ್ಪ ಮೊಯ್ಲಿಯವರು ಈಗ ವೇದಿಕೆಯ ಕೆಳಗಡೆ ಆಸೀನ ಮಾಡುತ್ತಿದ್ದಾರೆ. ಪ್ರಪ್ರಥಮವಾಗಿ ಶ್ರೀ ನಂದನ್ ಸಾಗರ್ ಅಧ್ಯಕ್ಷರು, ಗೋಮಾಂತಕ ಸಮಾಜ ಸೇವಾ ಸಂಘ ಶಿರಸಿ, ಇವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಇವರಿಗೆ ರವಿರಾಜ್ ದೇವಳಿ ಇವರು ಪುಷ್ಪವನ್ನ ನೀಡಿ ವೇದಿಕೆಯ ಆಸನದತ್ತ ಆಸೀನರಾಗಲು ಕೋರಿಕೊಳ್ಳಬೇಕೆಂದು ಕೋರಿಕೊಳ್ಳುತ್ತಿದ್ದೇನೆ. ಮಾಜಿ ಮುಖ್ಯಮಂತ್ರಿಗಳಾದಂತಹ ಶ್ರೀ ವೀರಪ್ಪ ಮೊಯ್ಲಿ ಅವರಿಗೆ ನಾನು ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇನೆ. ಇವರಿಗೆ ನಾಗೇಶ್ ದೇವಳಿಯವರು ಪುಷ್ಪವನ್ನು ಕೊಟ್ಟು ವೇದಿಕೆಯತ್ತ ಬರಮಾಡಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಾ ಇದ್ದೇನೆ. ಶ್ರೀಮತಿ ಪ್ರಫುಲ್ಲಾ ಮಧುಕರ್, ಮಾಜಿ MLC ಸಾಗರ, ಇವರನ್ನು ನಾನು ವೇದಿಕೆಗೆ ಆಹ್ವಾನಿಸಿಕೊಳ್ಳುತ್ತಿದ್ದೇನೆ. ಇವರನ್ನು ಪ್ರತಿಭಾ ಪುರುಷೋತ್ತಮ್ ಇವರು ವೇದಿಕೆಯತ್ತ ಕರೆದುಕೊಂಡು ಹೋಗಿ ಆಸೀನರಾಗಲು ಕೇಳಿಕೊಳ್ಳಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಶ್ರೀ ವೈಭವ್ ಬಾಡ್ಕರ್ ಶೈಕ್ಷಣಿಕ ನಿರ್ದೇಶಕರು, ವಿಶ್ವಪ್ರಜ್ಞಾ ಕಾಲೇಜು ಮೈಸೂರು, ಇವರನ್ನ ಬಗ್ಗಿಯಣ್ಣ ಭಗೀರಥ್ ಇವರು ವೇದಿಕೆ ಕರೆದುಕೊಂಡು ಹೋಗಬೇಕು, ಪುಷ್ಪವನ್ನು ಕೊಟ್ಟು ಎಂದು ಕೇಳಿಕೊಳ್ತಾ ಇದ್ದೇನೆ. ಇನ್ನು ಶ್ರೀ ಭಾಸ್ಕರ್ ನಾರ್ವೇಕರ್ ಅಧ್ಯಕ್ಷರು, ಕೇಂದ್ರ ಸಮಿತಿ GSS, ಇವರಿಗೆ ರಾಜು ಭಂಡಾರಿ ಇವರು ಪುಷ್ಪವನ್ನು ಕೊಟ್ಟು ವೇದಿಕೆಯತ್ತ ಬರಮಾಡಿಕೊಳ್ಳಬೇಕು. ಶ್ರೀ ಕಿರಣ್ M ನಾರ್ವೇಕರ್ ಉದ್ಯಮಿಗಳು, ಅಂಕೋಲಾ, ಇವರನ್ನ ಸಂದೀಪ್ ಬಾಡ್ಗರ್ ಇವರು ದಯವಿಟ್ಟು ಪುಷ್ಪವನ್ನ ಕೊಟ್ಟು ತಾರಿಬಾಗಿಲ್ ಮಹಿಳಾ ಘಟಕದ ಪ್ರತಿನಿಧಿ GSS, ಇವರಿಗೆ ಜ್ಯೋತಿಯವರು ಪುಷ್ಪವನ್ನ ಕೊಟ್ಟು ವೇದಿಕೆಯತ್ತ ಬರಮಾಡಿಕೊಳ್ಳಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಶ್ರೀ ನಾಗರಾಜ್ ವೇದಿಕೆಯಲ್ಲಿ ಗಣ್ಯರು ಆಸೀನರಾಗಿದ್ದಾರೆ. ಈಗ ನಮ್ಮ ಈ ಪುಟ್ಟ ಸಮಾಜದ ಹಿರಿಯ ಚೇತನಗಳಿಗೆ, ಗೌರವಾನ್ವಿತ ಅತಿಥಿಗಳಿಗೆ ಹಾಗೂ ಇಲ್ಲಿ ನೆರೆದಿರುವ ಸಮಸ್ತ ಬಾಂಧವರಿಗೆ ಈ ಸುಂದರ ದಿನದ ಹಾರ್ದಿಕ ನಮಸ್ಕಾರಗಳು. ಮನೆ ಮಂತ್ರಾಲಯ, ಮನವೇ ದೇಗುಲ ಎಂಬಂತೆ ಇಂದು ನಮ್ಮ ಈ ಗೋಮಂತಕ ಸಮಾಜ ಒಂದು ಕುಟುಂಬದಂತೆ ಇಲ್ಲಿ ನೆರೆದಿದೆ. ಈ ದಿನದ ಸಂಭ್ರಮಕ್ಕೆ ನೀವೆಲ್ಲರೂ ಸಾಕ್ಷಿಯಾಗಿದ್ದೀರಿ. ನಿಮಗೆಲ್ಲರಿಗೂ ಆತ್ಮೀಯ ಹಾಗೂ ಪ್ರೀತಿಪೂರ್ವಕ ಸ್ವಾಗತ. ಈಗ ಪ್ರಾರ್ಥನೆಯೊಂದಿಗೆ ನಾವು ಕಾರ್ಯಕ್ರಮವನ್ನು ಪ್ರಾರಂಭಗೊಳಿಸಲಿದ್ದೇವೆ. ಪ್ರಾರ್ಥನೆ ಹಾಡಲು ಕುಮಾರಿ ಸುನಿಧಿ ಹುಲೇಕಲ್ ಇವರು ವೇದಿಕೆಗೆ ಬರಬೇಕು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವಾ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು
सर्वेषु सर्वदा। जय जय हे भगवती सुरभारती, तव चरणौ प्रणमामः। जय जय हे भगवती सुरभारती, तव चरणौ प्रणमामः। नाद ब्रह्ममही जय वागेश्वरी, नाद ब्रह्ममही जय वागेश्वरी, शरणं ते गच्छामः। जय जय हे भगवती सुरभारती, तव चरणौ प्रणमामः। त्वमसि शरण्या त्रिभुवनधन्या, त्वमसि शरण्या त्रिभुवनधन्या, सुरमुनिवन्दितचरणा, नवरसमधुरा कविता मुखरा, नवरसमधुरा कविता मुखरा, स्वितरुचिरुचिराभरणा। जय जय हे भगवती सुरभारती, तव चरणौ प्रणमामः। आसीना भव मानसहंसे, आसीना भव मानसहंसे, कुन्दतुहिन शशिधवळे, हरजडताङ्कुरो बोधिविकासं, हरजडताङ्कुरो बोधिविकासं, स्वितपङ्कजतनु विमले। जय जय हे भगवती सुरभारती, तव चरणौ प्रणमामः। ललितकलामयी ज्ञानविभामयी, ललितकलामयी ज्ञानविभामयी, वीणापुस्तकधारिणी, मतिरास्तां नो तव पदकमले, मतिरास्तां नो तव पदकमले, ऐकुण्ठाविषहारिणी। जय जय हे भगवती सुरभारती, तव चरणौ प्रणमामः। जय जय हे भगवती सुरभारती, तव चरणौ प्रणमामः। प्रणमामः 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 प्रणमामः। ಥ್ಯಾಂಕ್ ಯು. ಸುಂದರವಾದ ಪ್ರಾರ್ಥನೆಯೊಂದಿಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ನಾಂದಿ ಹಾಡಿದ ಕುಮಾರಿ ಸುನಿಧಿ ಹುಲೇಕಲ್ ಇವರಿಗೆ ನಮ್ಮ ಸಮಾಜದ ವತಿಯಿಂದ ಅಭಿನಂದನೆಗಳು ಹಾಗೂ ಧನ್ಯವಾದಗಳು. ಈಗ ಸ್ವಾಗತ ನೃತ್ಯ ಕುಮಾರಿ ದೀಪ್ತಿ ಎಂ ನಾಯ್ಕ್ ಇವರಿಂದ ಸಾಯಿ ಗಾಂವ್ಕರ್ ಇವರಿಗೆ ನಾನು ಸಮಾಜದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. विघ्नेश्वराय वरदाय सुरप्रियाय
लंबोदराय सकलाय जगद्धिताय नागाननाय श्रुतियज्ञ विभूषिताय गौरीसुताय गणनाथ नमो नमस्ते नमो नमस्ते नमो नमस्ते। सग सग पग पनी पनी सारे गा गरे सनी प सानी ध प म मुदाकरात् मोदकं सदा विमुक्ति साधकम् मुदाकरात् मोदकं सदा विमुक्ति साधकं कलाधरावतंसकं विलासि लोकरक्षकम् अनायकैकनायकं विनाशिते भदैत्यकम् अनायकैकनायकं विनाशिते भदैत्यकं नताशुभाशुनाशकम् नताशुभाशुनाशकं नमामि तं विनायकम् नमामि तं विनायकं नमामि तं विनायकं नमामि तं विनायकम् तकदिमितां तकझणुतां तकदिमि तकझणु तकदिमितां 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 तक तकिट तकिट दिमि तकझणुतां त्रिगृतां 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 तकदिगृता त्रिगृता तकदिगृता त्रिगृता 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 ता 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 तेतरातिभीकरं नवोदितार्कभास्वरम् न मत्सुरारिनिर्जरं न ताधिकापदुद्धरं सुरेश्वरं निधीश्वरं गजेश्वरं गणेश्वरं महेश्वरं तमाश्रये परात्परं निरन्तरं महेश्वरं तमाश्रये परात्परं निरन्तरम् समस्तलोकशङ्करं निरस्तदैत्यकुञ्जरं दरेतरोदरं वरं वरे भवक्त्रमक्षरम् कृपाकरं क्षमाकरं मुदाकरं यशस्करं मनस्करं नमस्कृतां नमस्करोमि भास्वरं मनस्करं नमस्कृतां नमस्करोमि भास्वरम् अकिञ्चनार्तिमार्जनं चिरन्तनोक्तिभाजनम् पुरारिपूर्वनन्दनं सुरारिगर्वचर्वणम् प्रपञ्चनाशभीषणं धनञ्जयादिभूषणं कपोलदानवारणं भजे पुराणवारणम् नितान्तकान्तदन्तकान्तिमन्तकान्तिमन्तकात्मजम् अचिन्त्यरूपमन्तहीनमन्तराय कुन्तनम् हृदन्तरे निरन्तरं वसन्तमेव योगिना हृदन्तरे निरन्तरं वसन्तमेव योगिनां तमेकदन्तमेव तं विचिन्तयामि सन्ततं विचिन्तयामि सन्ततम्
भूतिमभ्युपैति सोचिरा ಪ್ರಸ್ತುತಪಡಿಸಿ ಜನರನ್ನು ರಂಜಿಸಿದ ದೀಪ್ತಿ ಎಂ ನಾಯ್ಕ್ ಇವಳಿಗೆ ಸಮಾಜದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾನೀಗ ಅಕಾಲಿಕ ನಿಧನ ಹೊಂದಿದವರಿಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಸುವುದು ನಮ್ಮ ಕರ್ತವ್ಯವಾಗಿದೆ. ದಯವಿಟ್ಟು ಎಲ್ಲರೂ ಎದ್ದು ನಿಂತು 1 ನಿಮಿಷದ ಮೌನಾಚರಣೆಯನ್ನ ಸಲ್ಲಿಸಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಶಾಂತಿ ಶಾಂತಿ ಶಾಂತಿ. ದಯವಿಟ್ಟು ಎಲ್ಲರೂ ಆಸೀನರಾಗಿ. ಹಾಗೆ ನಮ್ಮ ಸಮಾಜದ ಬಾಂಧವರಲ್ಲಿ ಹೊಸದಾಗಿ ಜನಿಸಿದ ನಮ್ಮ ಸಮಾಜದ ಮುದ್ದು ಪುಟಾಣಿಗಳಿಗೆ ಶುಭಾಶಯಗಳನ್ನು ಕೋರುತ್ತೇನೆ. ಚಪ್ಪಾಳೆ ಹೊಡಿರಿ. ನಂತರ ಈ ನಮ್ಮ ವಾರ್ಷಿಕೋತ್ಸವಕ್ಕೆ ಶುಭ ಕೋರಿ ಹಿತವಚನಗಳು ನೀಡಿದಂತಹ ನಮ್ಮ ಪೂಜ್ಯನೀಯ ಸ್ವಾಮೀಜಿಗಳಾದ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮಿಗಳು ಹೊಸನಗರ ಇವರು ನಮ್ಮ ಈ ವಾರ್ಷಿಕೋತ್ಸವಕ್ಕೆ ಶುಭ ಕೋರಿ ನೀಡಿದಂತಹ ಹಿತವಚನಗಳು ದಯವಿಟ್ಟು ಕೇಳಿ. ಹರೇ ರಾಮ. ನಮ್ಮ ಪ್ರೀತಿಯ ಗೋಮಾಂತಕ ಸಮಾಜದ ಬಂಧುಗಳು ಶಿರಸಿಯ ರಾಘವೇಂದ್ರ ಮಠದಲ್ಲಿ ಸೇರ್ತಾ ಇರುವಂತದ್ದು ತುಂಬಾ ಸಂತೋಷದ ಸಂಗತಿ. ಸತ್ಯನಾರಾಯಣ ಪೂಜೆ ಮತ್ತು ಇನ್ನಿತರ ಅನೇಕ ಕಾರ್ಯಕ್ರಮಗಳು ಅಲ್ಲಿ ನೆರವೇರ್ತಾ ಇದ್ದೇವೆ. ನಾವು ಅಲ್ಲಿ ಶಾರೀರಿಕವಾಗಿ ಇಲ್ಲದಿದ್ರು ಕೂಡ ಆಂತರಂಗಿಕವಾಗಿ ಮಾನಸಿಕವಾಗಿ ಅಲ್ಲಿಯೇ ಇದ್ದೇವೆ, ನಿಮ್ಮೆಲ್ಲರೊಟ್ಟಿಗೆ ಇದ್ದೇವೆ ಎಂಬುದನ್ನು ಈ ಸಮಯದಲ್ಲಿ ನಾವು ಹೇಳ ಬಯಸ್ತೇವೆ. ನಿಮ್ಮದು ಪುರಾತನ ಬಾಂಧವ್ಯ ಅದು ವಿನೂತನವಾಗಿ ಮುಂದುವರಿಬೇಕು. ನಿಮ್ಗೆಲ್ಲ ಒಳ್ಳೇದಾಗಬೇಕು. ರಾಮ ನಿಮ್ಮನ್ನ ಸದಾ ರಕ್ಷಣೆ ಮಾಡಬೇಕು. ಸದಾ ಈ ಮಠದ ಗುರುಪೀಠದ ಆಶೀರ್ವಾದ ಬೆಳಕು ನಿಮ್ಮೊಂದಿಗೆ ಒಬ್ಬೊಬ್ಬರೊಂದಿಗೂ ವೈಯಕ್ತಿಕವಾಗಿ ಸಮಷ್ಟಿಯಾಗಿ ಸಾಮೂಹಿಕವಾಗಿ ಇದ್ದೇ ಇದೆ ಎಂದು ನಿಮಗೆ ಈ ಸಮಯದಲ್ಲಿ ಶ್ರೀಪೀಠ ಮಾಡುವಂತಹ ಅನಂತ ಶುಭಾಶೀರ್ವಾದಗಳು. ಶ್ರೇಯೋಸ್ತು, ಶುಭಮಸ್ತು. ಹರೇ ರಾಮ. ನಮ್ಮ ಈ ಸಮಾಜಕ್ಕೆ ಆಶೀರ್ವಚನ ನೀಡಿದಂತ ಶ್ರೀ ಸ್ವಾಮೀಜಿಗಳಿಗೆ ನಾವು ಅಭಿನಂದಿಸುತ್ತಾ ಅವರ ಆಶೀರ್ವಾದ ನಮ್ಮ ಸಮಾಜದ ಮೇಲೆ ಎಂದೂ ಇರಲಿ ಎಂದು ಕೇಳಿಕೊಳ್ಳುತ್ತಾ ನಾವೀಗ ಮುಂದಿನ ಹಂತಕ್ಕೆ ತಲುಪ್ತಾ ಇದ್ದೇವೆ. ಯಾವುದೇ ಒಂದು ಮಂಗಳ ಕಾರ್ಯವು ಬೆಳಕಿನೊಂದಿಗೆ ಆರಂಭವಾಗುವುದು ನಮ್ಮ ಸಂಸ್ಕೃತಿ. ಕತ್ತಲೆಯನ್ನು ಓಡಿಸಿ ಜ್ಞಾನದ ಬೆಳಕನ್ನು ನೀಡುವ ದೀಪವನ್ನು ಪ್ರಜ್ವಲಿಸಲು ನಾನು ನಮ್ಮ ಸಮಾಜದ ಹಿರಿಯರನ್ನು ಹಾಗೂ ಮುಖ್ಯ ಅತಿಥಿಗಳನ್ನು ವಿನಂತಿಸಿಕೊಳ್ಳುತ್ತೇನೆ. ದಯವಿಟ್ಟು ಶುಭಂ ಕುರು ತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. ಶುಭಂ ಕುರು ತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. शत्रुबुद्धि विनाशाय दीपज्योतिर्नमोस्तुते. दीपज्योतिर्नमोस्तुते. शुभं कुरु त्वं कल्याणम् आरोग्यं धनसम्पदः. ज्योतिर्परब्रह्म
ಅಭಿವೃದ್ಧಿಗೆ ನಮ್ಮ ಈ ಸಮಾಜದ ಬಾಂಧವರೆಲ್ಲರೂ ಕೈ ಜೋಡಿಸೋಣ ಎನ್ನುವ ಸಂದೇಶದೊಂದಿಗೆ ನಾನೀಗ ಸ್ವಾಗತ ಭಾಷಣವನ್ನ ಮಾಡಲು ಶ್ರೀ ಕಾರ್ತಿಕ್ ನಾಗರಾಜ್ ನಾರ್ವೇಕರ್ ಇವರನ್ನ ವೇದಿಕೆಗೆ ಆಹ್ವಾನಿಸಿಕೊಳ್ಳುತ್ತಿದ್ದೇನೆ. ಎಲ್ಲರಿಗೂ ಶುಭ ಮಧ್ಯಾಹ್ನ. ಈ ದಿನ ಈ ದಿನ ನಮ್ಮ ಗೋಮಾಂತಕ ಸಮಾಜ ಸೇವಾ ಸಂಘ ಶಿರ್ಸಿ ಘಟಕ ಇದರ ವಾರ್ಷಿಕೋತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ಏರ್ಪಡಿಸಿದ್ದು, ಈ ಸಭೆಗೆ ಉಪಸ್ಥಿತರಿರುವ ಎಲ್ಲ ಗಣ್ಯರನ್ನು ಸ್ವಾಗತಿಸುವ ಅವಕಾಶ ನನಗೆ ದೊರಕಿರುವುದು ನನ್ನ ಭಾಗ್ಯ ಎಂದು ನಾನು ಭಾವಿಸುತ್ತೇನೆ. ಮೊದಲನೇದಾಗಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಸಮಾಜದ ಮುಖಂಡರು ಹಾಗೂ ಗೋಮಾಂತಕ ಸಮಾಜ ಸೇವಾ ಟ್ರಸ್ಟ್ ಶಿರ್ಸಿ ಘಟಕದ ಅಧ್ಯಕ್ಷರಾದ ಶ್ರೀ ನಂದನ್ ಸಾಗರ್ ಇವರಿಗೆ ವೈಯಕ್ತಿಕವಾಗಿ ಹಾಗೂ ಸಮಾಜದ ಎಲ್ಲ ಬಾಂಧವರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕಾರ್ಯಕ್ರಮದ ಕೇಂದ್ರ ಬಿಂದು ಕರ್ನಾಟಕ ರಾಜ್ಯ ಕಂಡ ಅತ್ಯುತ್ತಮ ಮುಖ್ಯಮಂತ್ರಿ ಎಂದೇ ಹೇಳ್ಬೋದು, ಮಾಜಿ ಮುಖ್ಯಮಂತ್ರಿಗಳು ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಸಾಹೇಬರು ತಮ್ಮ ಬಿಡುವಿಲ್ಲದ ಸಮಯದಲ್ಲಿ ಕೂಡ ನಮ್ಮ ಕರೆಗೆ ಹೋಗೊಟ್ಟು ಉದ್ಘಾಟಕರಾಗಿ ಆಗಮಿಸಿದ್ದು ನಮ್ಮ ಸಮಾಜದ ಎಲ್ಲ ಬಾಂಧವರಿಗೂ ಖುಷಿ ತರುವ ವಿಷಯ ಆಗಿದೆ ಸರ್. ಮಾನ್ಯರ ಬಗ್ಗೆ ಕಿರುಪರಿಚಯ ಹೀಗಿದೆ. ಜನವರಿ 12, 1940 ಶ್ರೀಮತಿ ಪೂವಮ್ಮ ಹಾಗೂ ತಮ್ಮಯ್ಯ ಮೊಯ್ಲಿರವರ ಮಗನಾಗಿ ಮಾರ್ಪಾಡಿ ಮೂಡುಬಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜನಿಸಿದರು. ಮಾನ್ಯರು ತಮ್ಮ ಪ್ರಾಥಮಿಕ ಹಾಗೂ ಪ್ರೌಢ ವಿದ್ಯಾಭ್ಯಾಸವನ್ನು ಜೈನ್ ದಿಗಂಬರ ಪ್ರಾಥಮಿಕ ಶಾಲೆ ಮೂಡುಬಿದ್ರೆ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೂಡುಬಿದ್ರೆಯಲ್ಲಿ ಪೂರೈಸಿದರು. ನಂತರ ಸರ್ಕಾರಿ ಕಾಲೇಜು ಮಂಗಳೂರಿನಲ್ಲಿ ಕಾಲೇಜು ವಿದ್ಯಾಭ್ಯಾಸ ಮಾಡಿ ಮುಗಿಸಿ ಸರ್ಕಾರಿ ಕಾನೂನು ಕಾಲೇಜು ಬೆಂಗಳೂರಿನಲ್ಲಿ ಕಾನೂನು ಪದವಿಯನ್ನು ಪಡೆದಿರುತ್ತಾರೆ. ಫೆಬ್ರವರಿ 19, 1965 ಶ್ರೀಮತಿ ಮಾಲತಿ ಮೊಯ್ಲಿಯವರನ್ನು ವರಿಸಿದರು. 1962 ಭಾರತೀಯ ಜೀವ ವಿಮಾ ನಿಗಮದಲ್ಲಿ ಉದ್ಯೋಗವನ್ನು ಆರಂಭಿಸಿದ ಇವರು 1962 ವಕೀಲ ವೃತ್ತಿಯನ್ನು ಪ್ರಾರಂಭಿಸಿದರು. 1972 ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ನಿಂತು ಕ್ಷೇತ್ರದ ಶಾಸಕರಾಗಿ ಪ್ರಚಂಡ ಬಹುಮತದಿಂದ ಆಯ್ಕೆಯಾಗಿರುತ್ತಾರೆ. ಇಲ್ಲಿಂದ ಪ್ರಾರಂಭಗೊಂಡ ಇವರ ರಾಜಕೀಯ ಜೀವನ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಒಟ್ಟು 6 ಬಾರಿ, ಅಂದರೆ 1972 1999 ಇವರು ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾಗಿರುತ್ತಾರೆ. ಮಾನ್ಯರು ತಮ್ಮ ರಾಜಕೀಯ ಜೀವನದಲ್ಲಿ ಹಲವಾರು ಜವಾಬ್ದಾರಿಯನ್ನು ಅಲಂಕರಿಸುತ್ತಾರೆ. ಉದಾಹರಣೆಗೆ ಸಣ್ಣ ಕೈಗಾರಿಕೆ ಸಚಿವರಾಗಿ, ಹಣಕಾಸು ಸಚಿವರಾಗಿ, ವಿರೋಧ ಪಕ್ಷದ ನಾಯಕರಾಗಿ, ಕಾನೂನು ಸಚಿವರಾಗಿ, ಶಿಕ್ಷಣ ಮತ್ತು ಸಂಸದೀಯ ವ್ಯವಹಾರ ಸಚಿವರಾಗಿ ಹಾಗೂ 1992 94 ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಹಿಂದುಳಿದ ವರ್ಗದ ಹಾಗೂ ಬಡವರ ಧ್ವನಿಯಾಗಿ ಹಲವಾರು ಜನ ಮೆಚ್ಚುವ ಕಾರ್ಯಕ್ರಮಗಳನ್ನು ತಂದಿರುತ್ತಾರೆ. ಇದರಲ್ಲಿ ಪ್ರಮುಖವಾಗಿ ಇಂದಿಗೂ ಕೂಡ ಬಡ ಜನರು, ಬಡ ವಿದ್ಯಾರ್ಥಿಗಳ ಜೀವನದಲ್ಲಿ ಆಧಾರ ಸ್ತಂಭವಾಗಿರುವಂತಹ ಒಂದು CET ಪರೀಕ್ಷೆ, CET ಕಾಯ್ದೆ ವ್ಯವಸ್ಥೆಯನ್ನು ದೇಶದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಜಾರಿಗೆ ತಂದಂತಹ ಒಂದು ಕೀರ್ತಿ ಸಾಹೇಬರದಾಗಿರ್ತದೆ. ನಾನು ಕೂಡ ಇದೇ CET ಪರೀಕ್ಷೆಯ ಒಂದು ಫಲಾನುಭವಿ ಕೂಡ ಹೌದು. ಅಷ್ಟೇ ಅಲ್ಲದೆ ಮಾನ್ಯರು 2009 2014 ಹಾಗೂ 2014 2019 ಲೋಕಸಭೆಯ ಸದಸ್ಯರಾಗಿ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಆಯ್ಕೆಯಾಗಿರುತ್ತಾರೆ. 2009 2014 ಕೇಂದ್ರದಲ್ಲಿ ಕೇಂದ್ರ ಕಾನೂನು, ಕಾರ್ಪೊರೇಟ್ ವ್ಯವಹಾರ, ಇಂಧನ, ಪೆಟ್ರೋಲಿಯಂ, ಪರಿಸರ ಮತ್ತು ಅರಣ್ಯ ಸಚಿವರಾಗಿ ಕಾರ್ಯನಿರ್ವಹಿಸಿರುತ್ತಾರೆ.
ಇದು ಕೇವಲ ರಾಜಕೀಯ ಆದರೆ ಮಾನ್ಯರು ರಾಜಕೀಯ ಅಷ್ಟೇ ಅಲ್ಲದೆ ಸಾಹಿತ್ಯ ಕ್ಷೇತ್ರದಲ್ಲೂ ಕೂಡ ಅಪಾರ ಜ್ಞಾನವನ್ನು ಹೊಂದಿರುತ್ತಾರೆ. ಮಾನ್ಯರು ಮತ್ತೆ ನಡೆಯಲಿ ಸಮರ, ಜೊತೆಯಾಗಿ ನಡೆಯೋಣ, ಹೀಗೊಂದು ಯಕ್ಷ ಪ್ರಶ್ನೆ, ಹಾಲು ಜೇನು, ಹೀಗೆ 10 ಕವನ ಸಂಕಲನಗಳನ್ನು ಕನ್ನಡದಲ್ಲಿ ಬರೆದಿರುತ್ತಾರೆ. ಕನ್ನಡದಲ್ಲಿ ಮಹಾಕಾವ್ಯವಾದ ಶ್ರೀ ರಾಮಾಯಣ ಮಹಾನೇಷಣಂ ಹಾಗೂ ಹಿಂದಿ ಆವೃತ್ತಿ, ಆಂಗ್ಲ ಆವೃತ್ತಿ, ನಾಟಕಗಳಾದ ಮಿಲನ, ಪ್ರೇಮವೆಂದರೆ, ಪರಾಜಿತ, ಸುಳಿಗಾಳಿ, ಸಾಗರ ದೀಪ, ಹೀಗೆ 10 ಹಲವಾರು ಕೃತಿ, ಕತೆ, ಕವನ ಸಂಕಲನಗಳನ್ನು ರಚಿಸಿರುತ್ತಾರೆ. ಮಾನ್ಯರು 10 ಪ್ರಶಸ್ತಿಗಳಿಗೆ ಕೂಡ ಭಾಜನರಾಗಿರುತ್ತಾರೆ. ಪ್ರಮುಖವಾಗಿ ಕರ್ನಾಟಕ ಸರ್ಕಾರ ನೀಡುವಂತಹ ದೇವರಾಜ್ ಅರಶ್ ಪ್ರಶಸ್ತಿ, BR ಅಂಬೇಡ್ಕರ್ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 2020, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ 2024 ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಯುನೈಟೆಡ್ ಕಿಂಗ್ಡಮ್ನ ಹೌಸ್ ಆಫ್ ಕಾಮನ್ಸ್ನವರು ನೀಡುವ ನೆಕ್ಸ್ಟ್ ಸ್ಟೆಪ್ ಫೌಂಡೇಶನ್ ಪ್ರಶಸ್ತಿಗೆ ಕೂಡ ಮಾನ್ಯರು ಭಾಜನರಾಗಿರುತ್ತಾರೆ. ಮಾನ್ಯರು ಸರಳ ಸಜ್ಜನ ವ್ಯಕ್ತಿತ್ವಕ್ಕೆ ಒಂದು ಮಾದರಿ. ಅವರು ನಮ್ಮ ಈ ಒಂದು ಸಣ್ಣ ಸಮಾಜದ ಪುಟ್ಟ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ ತಂದಿದೆ ಸರ್. ಅವರಿಗೆ ವೈಯಕ್ತಿಕವಾಗಿ ಹಾಗೂ ಸಮಾಜದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್. ಸ್ವಾಗತ, ಸುಸ್ವಾಗತ ಸರ್. ವೇದಿಕೆ ಮೇಲೆ ಆಸೀನರಾಗಿರುವ ಇನ್ನೋರ್ವ ಗಣ್ಯರು ಮಾನ್ಯ ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಶ್ರೀಮತಿ ಪ್ರಫುಲ್ಲ ಮಧುಕರ್ ಮೇಡಮ್. 1945 ಅಕ್ಟೋಬರ್ 8ರಂದು ಜನಿಸಿದ ಇವರು ಗೋಮಾಂತಕ ಸಮಾಜ ಸೇವಾ ಸಂಘ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಒಂದು ಸಂಘಟನೆಯ ಬಲವನ್ನು ತೋರಿಸಿದವರು ಮಾನ್ಯ ಪ್ರಫುಲ್ಲ ಮೇಡಮ್ ಅವರು. ಇವರು 1992ರಲ್ಲಿ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿದ್ದು ಬಹಳಷ್ಟು ಸಮಾಜಪರ ಕಾರ್ಯವನ್ನು ಮಾಡಿರುತ್ತಾರೆ. ಇವರಿಗೆ ನನ್ನ ವೈಯಕ್ತಿಕವಾಗಿ ಹಾಗೂ ಸಮಾಜದ ಬಾಂಧವರ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಮೇಡಮ್. ಸಭೆಯಲ್ಲಿ ಉಪಸ್ಥಿತರಿರುವ ಇನ್ನೋರ್ವ ಗಣ್ಯರು ನಮ್ಮ ಸಮಾಜದವರಾದ ವೈಭವ್ ಬಾಡ್ಕರ್ ಅವರು. 1978 ಆಗಸ್ಟ್ 29ರಲ್ಲಿ ಶಿರಸಿಯಲ್ಲಿ ಜನಿಸಿದ ಇವರು MSc ಝುವಾಲಜಿಯಲ್ಲಿ ಆಗಿನ ಕಾಲದಲ್ಲಿ ಯೂನಿವರ್ಸಿಟಿ ಟಾಪರ್ ಹಾಗೂ ಗೋಲ್ಡ್ ಮೆಡಲಿಸ್ಟ್, MPhilನಲ್ಲಿ ಯೂನಿವರ್ಸಿಟಿ ಟಾಪರ್ ಹಾಗೂ ಗೋಲ್ಡ್ ಮೆಡಲಿಸ್ಟ್. ಮಾನ್ಯರು ಹಲವಾರು ಅಕಾಡೆಮಿಕ್ ಹುದ್ದೆಗಳಲ್ಲಿ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಿರುತ್ತಾರೆ. ಪ್ರಸ್ತುತವಾಗಿ ಇವರು ಅಕಾಡೆಮಿಕ್ ಡೈರೆಕ್ಟರ್ ಹಾಗೂ ನೀಟ್ ಫ್ಯಾಕಲ್ಟಿಯಾಗಿ ವಿಶ್ವಪ್ರಜ್ಞಾ PU ಕಾಲೇಜ್ ಮೈಸೂರಿನಲ್ಲಿ ಕಾರ್ಯನಿರ್ವಹಿಸಿರುತ್ತಾರೆ. ಮಾನ್ಯರು ಕೂಡ ತಮ್ಮ ಬಿಡುವಿಲ್ಲದ ಸಮಯದಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರುವುದು ನಮಗೆಲ್ಲರಿಗೂ ಸಂತೋಷ ತಂದಿದೆ. ಇವರಿಗೂ ವೈಯಕ್ತಿಕವಾಗಿ ಹಾಗೂ ಸಮಾಜದ ಬಾಂಧವರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ನಮ್ಮ ಸಮಾಜದವರೇ ಆದ ಇನ್ನೋರ್ವ ಗಣ್ಯರಾದ ಶ್ರೀ ಕಿರಣ್ ಮಂಗೇಶ್ ನಾರ್ವೇಕರ್, ದಿವಂಗತ ಮಂಗೇಶ್ ನಾರ್ವೇಕರ್ ಹಾಗೂ ದಿವಂಗತ ಕುಸುಮಾ ನಾರ್ವೇಕರ್ ಇವರಿಗೆ ಜನಿಸಿದ 1949ರಲ್ಲಿ ಜನಿಸಿದ ಇವರು ಪ್ರಸ್ತುತವಾಗಿ ನಮ್ಮ ಜಿಲ್ಲೆಯಲ್ಲಿಯೇ ಪ್ರಖ್ಯಾತ ಉದ್ಯಮಿಗಳು. ಇವರು ಡಾಕ್ಟರ್ ಮಿನಲ್ ನಾರ್ವೇಕರ್ ಇವರನ್ನು ವರಿಸಿರುತ್ತಾರೆ. ಇವರಿಗೆ 2 ಮಕ್ಕಳು. ಇವರ ಮಗ CA ಆಗಿ ಆದಿತ್ಯ ನಾರ್ವೇಕರ್ CA ಆಗಿ ಬೆಂಗಳೂರಿನಲ್ಲಿ ಕೆಲಸವನ್ನು ನಿರ್ವಹಿಸುತ್ತಾರೆ ಹಾಗೂ ಮಗಳು ಮಾಲ್ವಿಕಾ ನಾರ್ವೇಕರ್. ಇವರ ವಿಶೇಷ ಸಾಧನೆ ಎಂದರೆ ಉತ್ತರ ಕನ್ನಡ ಜಿಲ್ಲೆಗೆ ಪ್ರಥಮವಾಗಿ 1971ರಲ್ಲಿ ಕ್ರಿಕೆಟ್ನಲ್ಲಿ ಯೂನಿವರ್ಸಿಟಿ ಬ್ಲೂ ಪಡೆದ ಖ್ಯಾತಿ ಇವರದಾಗಿದೆ. ಇವರಿಗೆ ನಮ್ಮ ಸಮಾಜದ ಸಮಸ್ತ ಬಾಂಧವರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸುಸ್ವಾಗತ ಸರ್. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಇನ್ನೋರ್ವ ಗಣ್ಯರು ಭಾಸ್ಕರ್ ನಾರ್ವೇಕರ್. ಭಾಸ್ಕರ್ ನಾರ್ವೇಕರ್ ಅವರು ಕೂಡ ಸಮಾಜದ ಪರವಾಗಿ ಎಲ್ಲ ಸಮಾಜದ ಧ್ವನಿಯಾಗಿ ಕೂಡ ಅಂಕೋಲಾ ಹಾಗೂ ಕಾರವಾರ ವಿಧಾನಸಭಾ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿರುತ್ತಾರೆ. ಇವರಿಗೂ ಕೂಡ ನಮ್ಮ ಸಮಾಜದ ವತಿಯಿಂದ ಹಾಗೂ ಎಲ್ಲ ಸಮಾಜದ ವತಿಯಿಂದ ಬಾಂಧವರಿಂದ
ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಇನ್ನೋರ್ವ ಅತಿಥಿಗಳಾದಂತಹ ಮಧುಮತಿ ಮೇಡಮ್ ಇವರಿಗೂ ಕೂಡ ವೈಯಕ್ತಿಕವಾಗಿ ಹಾಗೂ ಸಮಾಜದ ಬಾಂಧವರ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ಕ್ಷಮೆ ಇರಲಿ, ವೈಶಾಲಿ ತಾರಿಬಾಗಿಲ್ ಮೇಡಮ್ ಅವರಿಗೂ ಕೂಡ ವೈಯಕ್ತಿಕವಾಗಿ ಹಾಗೂ ಸಮಾಜದ ಎಲ್ಲ ಬಾಂಧವರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವ ಇನ್ನೊಬ್ಬ ಗಣ್ಯರು ಸಾಯಿ ಗಾಂವ್ಕರ್, ಜಿಲ್ಲಾಧ್ಯಕ್ಷರು ಕಾಂಗ್ರೆಸ್, ಇವರಿಗೂ ಕೂಡ ವೈಯಕ್ತಿಕವಾಗಿ ಹಾಗೂ ಸಮಾಜದ ಎಲ್ಲ ಬಾಂಧವರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಪೂಜ್ಯ ತಂದೆಗಳಾದ ಶ್ರೀ ನಾಗರಾಜ್ ನಾರ್ವೇಕರ್ ಇವರಿಗೂ ಕೂಡ ವೈಯಕ್ತಿಕವಾಗಿ ಹಾಗೂ ಸಮಾಜದ ಎಲ್ಲ ಬಾಂಧವರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೂ ವೀರಪ್ಪ ಮೊಯ್ಲಿ ಸಾಹೇಬ್ರ ಆಪ್ತ ರಕ್ಷಕರು ಹಾಗೂ ಸಹಾಯಕರು ಇದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಸಮಾಜದ ಬೇರೆ ಬೇರೆ ಘಟಕದ ದಾಂಡೇಲಿ, ಯಲ್ಲಾಪುರ, ಹುಬ್ಬಳ್ಳಿ, ಧಾರವಾಡ, ರಾಮನಗರ, ಅಂಕೋಲ, ಗೋಕರ್ಣ, ಕಾರವಾರ, ಹೀಗೆ ಬೇರೆ ಅನ್ಯ ಕಡೆಯಿಂದ ಬಂದಿರುವಂಥ ಎಲ್ಲ ಸಮಾಜದ ಮುಖಂಡರಿಗೆ, ಸಮಾಜದ ಬಾಂಧವರಿಗೆ ಎಲ್ಲರಿಗೂ ನನ್ನ ವೈಯಕ್ತಿಕವಾಗಿ ಹಾಗೂ ಎಲ್ಲರ ಕಡೆಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಪತ್ರಿಕಾ ಮಾಧ್ಯಮದ ಮಿತ್ರರಿಗೂ ಕೂಡ ನನ್ನ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಇಲ್ಲಿ ಉಪಸ್ಥಿತರಿರುವಂತಹ ಎಲ್ಲರಿಗೂ ಮತ್ತೊಮ್ಮೆ ಗೋಮಾಂತಕ ಸಮಾಜ ಸೇವಾ ಸಂಘ ಶಿರ್ಸಿ ಘಟಕದ ಪರವಾಗಿ ಎಲ್ಲರಿಗೂ ಮತ್ತೊಮ್ಮೆ ನಾನು ಸ್ವಾಗತವನ್ನು ಕೋರ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರಗಳು. ಹಾಗೂ ಅತಿಥಿಗಳಿಗೆ ಅತ್ಯಂತ ಸುಂದರವಾಗಿ ಸಭೆಗೆ ಸ್ವಾಗತವನ್ನು ಕೋರಿದಂತ ಶ್ರೀ ಕಾರ್ತಿಕ್ ನಾಗರಾಜ್ ನಾರ್ವೇಕರ್ ಇವರಿಗೆ ಸಮಾಜದ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ.